ಹಲೋ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026ಗೆ ನಾವೆಲ್ಲ ಕಾಲಿಟ್ಟಿದ್ದೀವಿ. ನಿಮ್ಮೆಲ್ಲ ಕನಸುಗಳು ಈಡೇರ್ಲಿ. ನೀವೇನೇನು ಕೆಲಸಗಳು ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ, ಆ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನ ಕಾಣ್ತಾ ಮುಂದೆ ಸಾಗಿ ಅಂತ ಹೇಳ್ತಾ, ಇವತ್ತಿನ ನಾವು ಈ ವಿಡಿಯೋದಲ್ಲಿ ನಾವೊಂದು 2 ವೀಕ್ಸ್ ಬ್ಯಾಕ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೂರ್ಯನಗರ್ ಸೆಕೆಂಡ್ ಫೇಸ್ ಎಕ್ಸ್ಟೆನ್ಷನ್ ರಾಜಾಪುರ ಬಡಾವಣೆದು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಆ ವಿಡಿಯೋ ಮಾಡಿ ಹಾಕಿರ್ಬೇಕಾದ್ರೆ ಕೆಲವರು ಸುಮಾರು ಡೌಟ್ಸ್ ಗಳನ್ನ ಕೇಳ್ಕೊಂಡು ನಂಗೆ ಫೋನ್ ಮಾಡ್ಕೊಂಡು ಬಂದಿದ್ರು. ಫೋನ್ ನಂಬರ್ ಹೇಗ್ ಸಿಕ್ತು ಅಂತ ನಾನು ಕೇಳಿದಾಗ, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಫೋನ್ ನಂಬರ್ ಹಾಕಿರ್ತೀನಿ, ಸೊ ಫೋನ್ ಮಾಡ್ಕೊಂಡ್ ಬಂದಿದ್ರು. ಸುಮಾರು ಡೌಟ್ಸ್ ಗಳನ್ನ ಕೂಡ ಕೇಳಿರ್ತಾರೆ. ಹಾಗೆ ಆ ವಿಡಿಯೋಗೆ ಕೆಲವು ಕೂಡ ಕಮೆಂಟ್ಸ್ ಕೂಡ ಮಾಡಿರ್ತಾರೆ. ಹಿಂದಿನ ವಿಡಿಯೋದಲ್ಲಿ ಆ ಕಮೆಂಟ್ಸ್ ಮಾಡಿದ್ದು ಮತ್ತೆ ಫೋನ್ ಮಾಡ್ಕೊಂಡ್ ಬಂದಿದಾರ, ಅದ್ರ ಬಗ್ಗೆ ಚಿಕ್ಕದಾಗಿ ಚರ್ಚೆ ನಡೆಸೋಣ. ಮೊದಲಿಗೆ DJ863SJ ಅವರು ಕೇಳ್ತಾರೆ, ಸರ್ ಫುಲ್ ಅಮೌಂಟ್ ಬೇಕಾ, ಬ್ಯಾಂಕ್ ಅಲ್ಲಿ ಹೋಮ್ ಲೋನ್ ಮಾಡಿ ಕೊಡಲ್ವಾ ಅವರು ಅಂತ. ಸರ್ ಫುಲ್ ಅಮೌಂಟ್ ಏನಿದಕ್ಕೇನು ಬೇಡ, ಬ್ಯಾಂಕ್ ಅಲ್ಲಿ ಹೋಮ್ ಲೋನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ, ನೀವೊಂದು LIG ಸೈಟಿಗೆ ಅಪ್ಲೈ ಮಾಡಿರ್ತೀರ. LIG ಅಂದ್ರೆ 30-40 ಸೈಟಿಗೆ ಅಪ್ಲೈ ಮಾಡಿರ್ತೀರ. ಇದಕ್ಕೆ ಬಂದ್ಬಿಟ್ಟು 1 ಲಕ್ಷ ನೀವು ಮುಂಚೆನೆ ಡೌನ್ ಪೇಮೆಂಟ್ ಮಾಡಿರ್ತೀರ. ಇನ್ ಕೇಸ್ ನಿಮಗೆ ಈ ಲಾಟ್ರಿಲಿ ಆ ಸೈಟ್ ಅಲಾಟ್ ಆಯ್ತು ಅಂದ್ರೆ 1 ಲಕ್ಷ ನೀವು ಆಲ್ರೆಡಿ ಇನಿಷಿಯಲಿ ಡೆಪಾಸಿಟ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ಆ ಸೈಟ್ ನ ಬೆಲೆ ಒಂದು 40 ಲಕ್ಷ ಇತ್ತು ಅನ್ಕೊಳ್ಳಿ. ನೀವು 1 ಲಕ್ಷ ಆಲ್ರೆಡಿ ಅಡ್ವಾನ್ಸ್ ಇನಿಷಿಯಲ್ ಡೆಪಾಸಿಟ್ ಮಾಡಿರ್ತೀರ. ಅದನ್ನ ಮೈನಸ್ ಮಾಡಿದಾಗ 40 ಮೈನಸ್ 1 ಅಂದ್ರೆ 39 ಲ್ಯಾಕ್ಸ್ ಇನ್ನು ನೀವು ಕಟ್ಟಬೇಕಾಗುತ್ತೆ ಅಂತ KHB ಅವರು ಅಲಾಟ್ಮೆಂಟ್ ಕಾಪಿಲಿ ಮೆನ್ಷನ್ ಮಾಡಿರ್ತಾರೆ. ಆ 39 ಲ್ಯಾಕ್ಸ್ಗೆ ಬ್ಯಾಂಕ್ ಕಡೆಯಿಂದ ನಿಮಗೆ ಲೋನ್ ಆಗುತ್ತೆ. ಎಷ್ಟು? ಆ 39 ಲ್ಯಾಕ್ಸ್ಗೆ 75% ಆಗುತ್ತೆ. ನೀವು ಕೇಳ್ಬೋದು, ಸರ್ ಇಲ್ಲ ಸೈಟ್ ನ ಬೆಲೆ ಬಂದ್ಬಿಟ್ಟು 40 ಲ್ಯಾಕ್ಸ್ ಅಲ್ವಾ, ಏನಕ್ಕೆ 39 ಲ್ಯಾಕ್ಸ್ಗೆ ಆಗುತ್ತೆ ಅಂತ. ಆಲ್ರೆಡಿ ನೀವು 1 ಲಕ್ಷ ಪೇಮೆಂಟ್ ಮಾಡಿರೋದ್ರಿಂದ ಮಿಕ್ಕಿದ ಅಮೌಂಟ್ ಏನಿರುತ್ತಲ್ಲ 39 ಲ್ಯಾಕ್ಸ್ಗೆ ಬ್ಯಾಂಕ್ ಕಡೆಯಿಂದ 75% ಲೋನ್ ಮಾಡ್ಕೊಡ್ತಾರೆ. ಇದು ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಹೇಗೆ 75% ಲೋನ್ ಮಾಡ್ಕೊಡ್ತಾರೆ, ಮತ್ತೆ ಯಾವ ಆಧಾರದ ಮೇಲೆ ಅವರು ಲೋನ್ ಮಾಡ್ಕೊಡ್ತಾರೆ ಅಂತ. KHB ಅವರು ಅಲಾಟ್ಮೆಂಟ್ ಲೆಟರ್ ಕೊಡ್ತಾರಲ್ಲ, ನಿಮಗೆ ಅಲಾಟ್ಮೆಂಟ್ ಕಾಪಿ ಕಳಿಸ್ತಾರಲ್ಲ, ಅದರಲ್ಲಿ ಬ್ಯಾಂಕ್ ಅವರಿಗೆ ಅಂತಾನೆ ಒಂದು ಪೇಜ್ ನ ಕಳ್ಸಿರ್ತಾರೆ. ಅವರು ಯಾರು ಬೇಕಾದ್ರೂ ಈ ಸೈಟ್ ಅಲಾಟ್ ಆಗಿರೋ ವ್ಯಕ್ತಿ ಯಾವುದೇ ಬ್ಯಾಂಕ್ ಅಥವಾ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಗೆ ಈ ಸೈಟ್ ನ ಮಾರ್ಟ್ಗೇಜ್ ಮಾಡ್ಬಿಟ್ಟು ಲೋನ್ ತಗೋಬಹುದು ಅಂತ ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ನಾನು ನೋಡಿ ಇಲ್ಲಿ ಆ ಕಾಪಿನ ನಿಮಗೆ ಹಾಕಿದ್ದೀನಿ. ಬೇಕಾದ್ರೂ ನೀವು ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೋಬಹುದು. ಇದನ್ನ ನೀಟಾಗಿ ಓದ್ಕೊಳ್ಳಿ. ಇದರಲ್ಲಿ ಪ್ರತಿಯೊಂದು KHB ಕಡೆಯಿಂದಾನೆ ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು ಮತ್ತೆ ಎರಡನೇದು, ಆಶಾ ರಾಣಿ H123 ಅವ್ರು ಕೇಳ್ತಾರೆ, ವಾಟ್ ಈಸ್ ದ ಮಾರ್ಕೆಟ್ ರೇಟ್ ದೇರ್ ಅಂತ. ಮೇಡಮ್, KHB ಅವರು ಏನ್ ನೋಟಿಫಿಕೇಶನ್ ಪಬ್ಲಿಕ್ ನೋಟಿಸ್ ಕೊಟ್ಟಿದ್ರಲ್ಲ, ಅದರಲ್ಲಿ EWS ಗೆ ಒಂದು ರೇಟು, LIG ಗೆ ಒಂದು ರೇಟು, HIG 1, HIG 2, MIG ಗೆ ಒಂದೊಂದು ರೇಟ್ ನ ಅವರು ಕೊಟ್ಟಿದ್ರು. ನೋಡಿ, ನಾ ಇಲ್ಲಿ ಹಾಕಿದ್ದೀನಿ. ಈ ರೇಟ್ ನ ಅವರು ಕೊಟ್ಟಿರ್ತಾರೆ KHB ಕಡೆಯಿಂದ ಪಬ್ಲಿಕ್ ನೋಟಿಸ್ ಅಲ್ಲಿ ಕೊಟ್ಟಿದ್ರು. ನೀವೊಂದು ಕೆಲಸ ಮಾಡಿ ಮೇಡಮ್, ನೀವೇನ್ ಮಾಡಿ ಅಂದ್ರೆ, ಚಾಟ್ GPT ನೀವೇನಾದ್ರು ಯೂಸ್ ಮಾಡ್ತಿದ್ರೆ, ಏನಕ್ಕೆ ಚಾಟ್ GPT ಹೇಳ್ತೀನಿ ಅಂದ್ರೆ, ಈಗ ಆಲ್ಮೋಸ್ಟ್ ನಾವೆಲ್ಲ ನಡೀತಿರೋದು AI ನ ನಾವು ತುಂಬಾ ಯೂಸ್ ಮಾಡ್ತಾ ಇದೀವಿ. ನೀವೇನಾದ್ರೂ AI ನ ಯೂಸ್ ಮಾಡ್ತಿದ್ರೆ ಚಾಟ್ GPT ಅಲ್ಲಿ ಸುಮ್ಮನೆ ನೀವು ಟೈಪ್ ಮಾಡಿ KHB ಸೈಟ್ ರೇಟ್ ಇನ್ ರಾಜಾಪುರ ಸೆಕೆಂಡ್ ಫೇಸ್ ಅಥವಾ ಸೂರ್ಯನಗರ್ ಸೆಕೆಂಡ್ ಫೇಸ್ ರಾಜಾಪುರ ಅಂತ ಸರ್ಚ್ ಮಾಡಿ. ಅದು KHB ಏನು ಪಬ್ಲಿಕ್ ನೋಟಿಸ್ ಕೊಟ್ಟಿರಲ್ಲ ಆ ರೇಟ್ಸ್ ಗಳನ್ನ ತೋರಿಸ್ತಾ ಹೋಗುತ್ತೆ. ಈಗ ಇನ್ನೊಂದು ಟೈಪ್ ಮಾಡಿ, ಸರೌಂಡಿಂಗ್ ರೇಟ್ಸ್ ಇನ್ ಸೂರ್ಯನಗರ್ ಸೆಕೆಂಡ್ ಫೇಸ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ರೇಟ್ಸ್ ನ ತೋರಿಸ್ತಾ ಹೋಗುತ್ತೆ. ಅಂದ್ರೆ ಚಾಟ್ GPT ಲಿ ತೋರಿಸ್ತಾ ಹೋಗುತ್ತೆ. ಇದು ಅಪ್ರೋಪ್ರಿಯೇಟ್ ಮಾರ್ಕೆಟ್ ರೇಟ್. ಇದೇ ಎಕ್ಸಾಕ್ಟ್ ಮಾರ್ಕೆಟ್ ರೇಟ್ ಅಂತ ನಾ ಹೇಳ್ತಿಲ್ಲ. ಪ್ರಾಪರ್ಟೀಸ್ ನಡೀತಾ ಇರ್ಬೋದು, ಆಸುಪಾಸಲ್ಲಿ ಇರುತ್ತೆ. ಒಂದು 7,000 to 7,500, ಖಂಡಿತವಾಗ್ಲೂ 7,000 to 7,500 ಸೂರ್ಯನಗರ್ ಸೆಕೆಂಡ್ ಫೇಸ್ ರಾಜಾಪುರದಲ್ಲಿ ಈ ರೇಟ್ ಈಗ ನಡೀತಾ ಇದೆ. ಇದು ಮಾರ್ಕೆಟ್ ರೇಟ್, ಇದು ನಡೀತಾ ಇರೋದು. ಬಟ್ SR ವ್ಯಾಲ್ಯೂ ಇದೇನು ಗೌರ್ಮೆಂಟ್ ಫಿಕ್ಸ್ ಮಾಡಿದಾರಲ್ಲ, ಅದ್ ಬಂದ್ಬಿಟ್ಟು ಆಸುಪಾಸು ಎಕ್ಸಾಕ್ಟ್ ಅಥವಾ ಆಸುಪಾಸು ತುಂಬಾ ನಿಯರ್ ಆಗಿ ಇರುತ್ತೆ. ಅದು SR ವ್ಯಾಲ್ಯೂ 3,000, 3,150 ಏನೋ ಫಿಕ್ಸ್ ಮಾಡಿದಲ್ಲ, ಅದಕ್ಕೆ SR ವ್ಯಾಲ್ಯೂ ಅವರು ಗೌರ್ಮೆಂಟ್ ಅವ್ರು ಕೊಟ್ಟಿರೋದು. ಬಟ್ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ಡಿಫರ್ ಆಗುತ್ತೆ. ಮಾರ್ಕೆಟ್ ರೇಟ್ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಈಗ ಇವತ್ತಿನ ದಿನದಲ್ಲಿ ಅಲ್ಲಿ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು 7,500 ಇಂದ 8,000 ಓಡ್ತಾ ಇದೆ. ಇನ್ನೊಬ್ರು ಕೇಳ್ತಾರೆ, ನೀಲ್ ಟೆಕ್ ಚಾನಲ್ 8924 ಅವ್ರು ಕೇಳ್ತಾರೆ, ಸರ್ ಅಕೌಂಟ್ ನಂಬರ್ ಅಪ್ಲಿಕೇಶನ್ ಯಾರ ಹೆಸರಲ್ಲಿ ಹಾಕಿರ್ತಿದ್ವಿ ಅವ್ರದೇ ಇರ್ಬೇಕಾ, ಇಲ್ಲ ಬೇರೆಯವ್ರದ್ದು ಹಾಕ್ಬೋದಾ ಅಂತ. ಅಕೌಂಟ್ ನಂಬರ್, ಓಕೆ.
ಸರ್ ಈಗ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನಾನು ರಾಜಾನಾಯಕ್ ಹೆಸರು ಮೇಲೆ ಹಾಕ್ತಾ ಇದ್ದೀನಿ ಅಂದ್ರೆ ನನ್ನ ಅಕೌಂಟ್ ನಂಬರೇ ಇರ್ಬೇಕಂತ ಏನಿಲ್ಲ. ನಾನು ನನ್ನ ತಂದೆದೋ ತಾಯಿದೋ ಅಕ್ಕ ತಂಗಿ ಯಾರು ಬೇಕಾದ್ರೂ ಅಕೌಂಟ್ ನಂಬರ್ ಕೊಡ್ಬೋದು, ವೈಫ್ದು ಅಕೌಂಟ್ ನಂಬರ್ ಕೊಡ್ಬೋದು. ಅಪ್ಲಿಕೇಶನ್ ಹಾಕೋರ ಹೆಸರದೇ ಅಕೌಂಟ್ ನಂಬರ್ ಕೊಡ್ಬೇಕಂತ ಏನಿಲ್ಲ. ಈ ಅಕೌಂಟ್ ನಂಬರ್ ಏನಕ್ಕೆ ಕೊಡ್ತೀವಿ ಅಂದ್ರೆ ಇನ್ ಕೇಸ್ ನಿಮಗೆ ಏನಾದ್ರೂ ಸೈಟ್ ಅಲಾಟ್ ಆಗ್ಲಿಲ್ಲ ಅಂದ್ರೆ ರೀಫಂಡ್ಗೋಸ್ಕರ ನಾವು ಅಕೌಂಟ್ ನಂಬರ್ ಕೊಡ್ತೀವಿ. ಯಾರ ಅಕೌಂಟ್ ನಂಬರ್ ಬೇಕಾದ್ರೂ ನೀವು ಕೊಡ್ಬೋದು ಸರ್. ಇನ್ನೊಬ್ರು ಕೇಳ್ತಾರೆ ನೇತ್ರ ಎಸ್ 4597. ಹಲೋ ಸರ್, ಐ ಪರ್ಚೇಸ್ಡ್ ಅ BDS ಸೈಟ್ ಇನ್ ಈ ಆಕ್ಷನ್. ಆಮ್ ಐ ಎಲಿಜಿಬಲ್ ಟು ಅಪ್ಲೈ ಸರ್? ಮೇಡಮ್, KHP ಈ ಕಡೆಯಿಂದ ಪಬ್ಲಿಕ್ ನೋಟಿಸ್ ಕೊಟ್ಟಿರ್ಬೇಕಾದ್ರೆ ಅಲ್ಲೊಂದು ಕ್ಲಾಸ್ ನ ಕೊಟ್ಟಿದ್ದಾರೆ ಅವರು. ನೀವೇನಾದ್ರೂ ಯಾವುದೇ ಇನ್ಸ್ಟಿಟ್ಯೂಷನ್ ಇಂದ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯಿಂದ ನೀವೇನಾದ್ರೂ ಫ್ಲಾಟ್ಸ್, ಮನೆ ಅಥವಾ ಸೈಟ್ ನ ಪರ್ಚೇಸ್ ಮಾಡಿದ್ರೆ ನೀವು ಇದಕ್ಕೆ ಅರ್ಹರಿಲ್ಲ, ಮಾಡಿರಬಾರ್ದು ಅಂತ ನೋಟ್ರಿ ಕಡೆಯಿಂದ ನೀವು ಅದನ್ನ ನೋಟ್ರಿ ಮಾಡಿಸಿ ಕೊಡ್ಬೇಕು ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಬೆಟರ್ ನಿಮ್ಮ ಹೆಸರಲ್ಲಿ ಅಪ್ಲೈ ಮಾಡೋದು ಬೇಡ. ನೀವು ಬೇರೆ ನಿಮ್ಮ ಹಸ್ಬೆಂಡ್ ಹೆಸರು ಮೇಲೋ, ನಿಮ್ಮ ಅಣ್ಣ ತಮ್ಮಂದು, ನಿಮ್ಮ ಅಕ್ಕ ತಂಗಿರು ಯಾರ ಹೆಸರು ಮೇಲೆ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು. ಮತ್ತೆ ಇನ್ನೊಬ್ರು ನಂಗೆ ಕಾಲ್ ಮಾಡ್ಕೊಂಡು ಬಂದಿರೋರು ಕೇಳ್ತಾರೆ, ಸರ್ ಈಗ ನಾನು ಅಪ್ಲಿಕೇಶನ್ ಹಾಕ್ತೀನಿ, ಇನ್ ಕೇಸ್ ನನಗೆ ಅಲರ್ಟ್ ಆಗ್ಲಿಲ್ಲ, ಅಮೌಂಟ್ ಬರೋದು ಪಕ್ಕ ಅಲ್ವಾ ಸರ್, ಇದ್ರಲ್ಲೇನು ಫ್ರಾಡ್ ಇಲ್ವಲ್ಲ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಯಾವುದೇ ಫ್ರಾಡ್ ಇರಲ್ಲ. ನಾನು ಕೂಡ ನನ್ನ ತಾಯಿ ಹೆಸರು ಮೇಲೆ ಒಂದು ಸೈಟ್ ನ ಅಪ್ಲೈ ಮಾಡಿದ್ದೆ. ಅದು ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಅಲ್ಲೇ ನಿಂತು ಹೋಯ್ತು ಅದು. ಸೊ ನಾವೇನ್ ಅಕೌಂಟ್ ನಂಬರ್ ಕೊಟ್ಟಿದ್ವಲ್ಲ, ಅಕೌಂಟ್ ನಂಬರ್ಗೆ ಅಮೌಂಟ್ ಬಂದಿತ್ತು. ಯಾವುದೇ ಭಯ ಬೇಡ ಸರ್, ಖಂಡಿತವಾಗ್ಲೂ ನಿಮ್ಮ ಅಮೌಂಟ್ ಸೇಫ್ ಆಗಿರುತ್ತೆ, ಬರುತ್ತೆ, ಏನು ತೊಂದರೆ ಇಲ್ಲ. ಮತ್ತೆ ಇನ್ನೊಬ್ರು ಕಾಲ್ ಮಾಡ್ಕೊಂಡ್ ಬಂದಿದ್ರು, ಅವ್ರು ಕೇಳ್ತಾರೆ, ಸರ್ ನೀವು ಔಟ್ ರೈಟ್ ಸೇಲ್ ಅಂತ ಮೆನ್ಷನ್ ಮಾಡಿದ್ರಿ, ನಂಗೆ ನಿಜವಾಗ್ಲೂ ಅದ್ರ ಗೊತ್ತಾಗ್ತಲ್ಲ, ಏನ್ ಔಟ್ ರೈಟ್ ಸೇಲ್ ಅಂತ ಕೇಳ್ತಾ ಇದ್ರು. ಸರ್, ಔಟ್ ರೈಟ್ ಸೇಲ್ ಅಂದ್ರೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಯಾವುದೇ ಕಂಡೀಷನ್ಸ್ ಇಲ್ಲದೆ ಸೆಲ್ಲರು ಬೈಯರ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿರ್ತಾರೆ. ಡೈರೆಕ್ಟ್ ಟ್ರಾನ್ಸ್ಫರ್ ನಿಮ್ ಸೇಲ್ ಡೀಡ್ ಆದ್ಮೇಲೆ, ಎಕ್ಸಿಕ್ಯೂಷನ್ ಆದ್ಮೇಲೆ ನಿಮಗೆ ಎಲ್ಲಾ ಪವರ್ಸ್ ಇರುತ್ತೆ. ಲೈಕ್ ನೀವು ಮನೆ ಕಟ್ಬೋದು, ಸೈಟ್ ನ ನೀವು ಮಾರ್ಬೋದು, ಅಥವಾ ನೀವು ಜಂಟೆ ಖಾತೆ ಮಾಡಿಸ್ಕೋಬಹುದು, ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಎಲ್ಲಾ ರೈಟ್ಸ್ ಗಳು ನಿಮಗಿರುತ್ತೆ. ಯಾವುದೇ ಏನಪ್ಪಾ ಕಂಡೀಷನಲ್ ಏನು ಇರೋದಿಲ್ಲ, ಎಲ್ಲ ರೈಟ್ಸ್ ಗಳು ಇರುತ್ತೆ. ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಔಟ್ ರೈಟ್ ಸೇಲ್ ಅಲ್ಲಿ ಅವ್ರು ಮಾಡ್ಕೊಳ್ಳೋದು. ನಿಮಗೆ ಸೇಲ್ ಡೀಡ್ ಬಂದ್ಬಿಟ್ಟು ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡ್ಕೊಡ್ತಾರೆ. ಅಬ್ಸಲ್ಯೂಟ್ ಅಂದ್ರೆ ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ನಿಮಗೆ ಅಪ್ಲೈ ಆಗೋದಿಲ್ಲ. ಇದು ಅಬ್ಸಲ್ಯೂಟ್ ಸೇಲ್ ಡೀಡ್. ಇನ್ನೊಂದು ಸೇಲ್ ಡೀಡ್ ಇದೆ, ಕಂಡೀಷನಲ್ ಸೇಲ್ ಡೀಡ್. ಕಂಡೀಷನಲ್ ಸೇಲ್ ಡೀಡ್ ಪ್ರಕಾರ ಅಂದ್ರೆ ನೀವು ಸೈಟ್ ತಗೊಂಡು, ಅಂದ್ರೆ ಸಮ್ ಕಂಡೀಷನ್ಸ್ ಇರುತ್ತೆ ಆ ಸೇಲ್ ಡೀಡ್, ಬೈಯರ್ ಮತ್ತೆ ಸೆಲ್ಲರ್ ಮಧ್ಯೆ ಏನು ಒಂದು ಡೀಡ್ ನಡೆಯುತ್ತಲ್ಲ, ಅದೊಂದು ಒಪ್ಪಂದದ ಮೇಲೆ ನಡೆದಿರುತ್ತೆ. ಅಂದ್ರೆ ನೀವು ಒಂದು 5 years ಸೈಟ್ ಮಾರೋ ಹಾಗಿಲ್ಲ, ಸೈಟ್ ತಗೊಂಡ್ಮೇಲೆ ನೀವು ಮನೆ ಕಟ್ಟಬೇಕು. ಕೆಲವು ಸೇಲ್ ಡೀಲ್ಗಳು ಹೀಗಿರುತ್ತೆ. ನಾವು ಕೆಲವು ಕಡೆ ಅಲರ್ಟ್ ಮಾಡಿರ್ತಾರಲ್ಲ KHP ಅವರು, ಅಲ್ಲಿ 5 years ನಾವು ಯಾವುದೇ ರೀತಿಯಾದಂತ ಸೇಲ್ ಮಾಡೋ ಆಗಿರಲ್ಲ, ಸೈಟ್ ನ ಸೇಲ್ ಮಾಡೋ ಆಗಿರೋ 5 years ನಾವೇ ಇಟ್ಕೋಬೇಕು, ನಮ್ಮ ಹೆಸರಲ್ಲೇ ಇರಬೇಕು. ಯಾರ ಮೇಲೂ ನಾವು ಜಂಟಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕಾಗಲ್ಲ, ಯಾರಿಗೂ ಟ್ರಾನ್ಸ್ಫರ್ ಮಾಡ್ಸೋಕ್ಕಾಗಲ್ಲ, ಅದು ನಮ್ಮ ಹೆಸರಲ್ಲೇ ಇರುತ್ತೆ. ಯಾವ 5 years. ಆಫ್ಟರ್ 5 years ಆದ್ಮೇಲೆ ನಾವು ಅದನ್ನ ಕಂಡೀಷನಲ್ ಸೇಲ್ ಡೀಡ್ ಇರೋದನ್ನ ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡ್ಕೋಬೇಕಾಗುತ್ತೆ. ಇದು ಈಗ ಸೂರ್ಯನಗರ್ ಸೆಕೆಂಡ್ ಫೇಸ್ ರಾಜಾಪುರ ಹತ್ರ ಕೊಡ್ತಿರೋದು ಔಟ್ ರೈಟ್ ಸೇಲ್ ಕೊಡ್ತಾ ಇದಾರೆ. ಅಂದ್ರೆ ಅಬ್ಸಲ್ಯೂಟ್ ಸೇಲ್ ಡೀಡ್ ಅಲ್ಲಿ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಕಂಪ್ಲೀಟ್ ಡೈರೆಕ್ಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಮೇಲೆ ಈ ಸೈಟ್ಸ್ ಗಳನ್ನ KHP ಕಡೆಯಿಂದ ಸೇಲ್ ಮಾಡ್ತಾ ಇದ್ದಾರೆ. ಇದು ಸೇಲ್ ಡೀಡ್ ಬಗ್ಗೆ ಆಯ್ತು. ಮತ್ತೆ ಇನ್ನೊಬ್ರು ಕೇಳ್ಕೊಂಡ್ ಬಂದಿದ್ರು, ಸರ್ ಈಗ ನಾವು ಏನೋ ಅಪ್ಲಿಕೇಶನ್ ಹಾಕ್ತಾ ಇದೀವಿ ಸರ್, ಎಷ್ಟು ತಿಂಗಳಲ್ಲಿ ಸೈಟ್ ಅಲಾಟ್ ಆಗುತ್ತೆ ಅಂತ. ಸರ್, ಇದು ಗೋರ್ಮೆಂಟ್ ರೂಲ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ಸೈಟ್ ಲ್ಯಾಂಡ್ ಡೆವಲಪ್ ಆಗಿರೋದ್ರಿಂದ ವಿತಿನ್ 6 months ಅಲ್ಲಿ ಅಲಾಟ್ ಮಾಡ್ತಾರೆ. ಇದು ಟೆಂಟೇಟಿವ್ ಸರ್, ನಾನು 6 months ಅಂತ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಅಲ್ಲ ಇದು. ಗೌರ್ಮೆಂಟ್ ಕಡೆಯಿಂದ ಅವ್ರು ಡಿಸಿಷನ್ ತಗೋತಾರೆ. ನಿಮಗೆ 2 months ಅಲ್ಲೂ ಮಾಡ್ಬೋದು, 6 months ಅಲ್ಲೂ ಮಾಡ್ಬೋದು. ಮಿನಿಮಮ್ 6 months ಅಂತೂ ಹಿಡಿಯುತ್ತೆ. ಮತ್ತೆ ನಾನು ಒಂದು ಅಲಾಟ್ಮೆಂಟ್ ಕಾಪಿ ಇಲ್ಲಿ ಹಾಕಿದ್ದೀನಿ ನೋಡಿ. ಇದರಲ್ಲಿ ನಿಮಗೆ ಏನಾದ್ರು ಸೈಟ್ ಅಲಾಟ್ ಆಯ್ತು ಅಂದ್ರೆ 4 months ಟೈಮ್ ಇರುತ್ತೆ. ಅದು ಯಾವ ತರ ಬ್ರೇಕ್ ಡೌನ್ ಮಾಡಿರ್ತಾರ ಅಂತ ಹಾಕಿದ್ರಿ. ಇದು ನೀವು ರೆಫರೆನ್ಸಿಗೆ ಇಟ್ಕೊಳ್ಳಿ. ನಿಮ್ಗೆ ಏನಾದ್ರು ಸೈಟ್ಸ್ ಅಲಾಟ್ ಆಯ್ತು ಅಂದ್ರೆ ಈ ತರ ನೀವು ಪೇಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು ಇವತ್ತಿನ ಇಷ್ಟು ಚರ್ಚೆ ಆಗಿತ್ತು. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ತಾವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಧನ್ಯವಾದಗಳು.